ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 3 ವಾಕ್ಯ 34 ತಿಳಿಸುವುದೇನೆಂದರೆ, ಇಗೋ ನನ್ನ ತಾಯಿ ಮತ್ತು ನನ್ನ ಸೋದರರು ದೇವರ ಚಿತ್ತವನ್ನು ಮಾಡುವವರೇ ಸೋದರ ಸೋದರಿ ಮತ್ತು ತಾಯಿಯಾಗಿದ್ದಾರೆ. ಚಿಂತನೆ: ಯೇಸು ಕುಟುಂಬದ ಬಗ್ಗೆ ನಮ್ಮ ಕಲ್ಪನೆಯನ್ನು ನಿಧಾನವಾಗಿ ವಿಸ್ತರಿಸುತ್ತಾರೆ. ದೇವರಿಗೆ ನಿಜವಾದ ನಿಕಟತೆಯು ರಕ್ತ ಸಂಬಂಧಗಳ ಮೇಲೆ ಮಾತ್ರ ಆಧಾರಿತವಾಗಿಲ್ಲ, ಆದರೆ ದೇವರ ಚಿತ್ತಕ್ಕೆ ವಿಧೇಯತೆ, ನಿಷ್ಠೆಯಲ್ಲಿ ಬದುಕುವ ಜೀವನದ ಮೇಲೆ ಆಧಾರಿತವಾಗಿದೆ ಎಂದು ಅವರು ನಮಗೆ ನೆನಪಿಸುತ್ತಾರೆ. ನಾವು ದೇವರ ವಾಕ್ಯವನ್ನು ಆಲಿಸಿ ಅದನ್ನು ಜೀವಿಸಿದಾಗ ನಾವು ಆಳವಾದ ಆಧ್ಯಾತ್ಮಿಕ ಜೀವನದ ಬಗ್ಗೆ ಹೆಚ್ಚು ಒತ್ತು ಕೊಡುತ್ತೇವೆ. ಕೃಪೆ, ಕರುಣೆ ಮತ್ತು ಹಂಚಿಕೆಯ ಶಿಷ್ಯತ್ವವು ಒಟ್ಟಿಗೆ ಬಂಧಿಸಲ್ಪಟ್ಟಿದೆ. ದೇವರ ಚಿತ್ತವನ್ನು ಮಾಡುವಲ್ಲಿ ನಾವು ಕ್ರಿಸ್ತನಲ್ಲಿ ಒಬ್ಬರಿಗೊಬ್ಬರು ಸೇರಿದ್ದೇವೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಮ್ಮನ್ನು ನಿಮ್ಮ ಕುಟುಂಬಕ್ಕೆ ಕರೆದಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ವಾಕ್ಯವನ್ನು ತೆರೆದ ಹೃದಯಗಳಿಂದ ಕೇಳಲು ನಮಗೆ ಸಹಾಯ ಮಾಡಿರಿ ಮತ್ತು ತಂದೆಯ ಚಿತ್ತದ ಪ್ರಕಾರ ಬದುಕಲು ನಮಗೆ ಆಶೀರ್ವದಿಸಿರಿ. ನಮ್ಮ ಜೀವನವು ನಿಮ್ಮ ಪ್ರೀತಿ ಮತ್ತು ಐಕ್ಯತೆಯನ್ನು ಪ್ರತಿಬಿಂಬಿಸುವಂತೆ ನಿಜವಾದ ಸೋದರ ಸೋದರಿಯರಂತೆ ಒಬ್ಬರಿನೊಬ್ಬರು ಪ್ರೀತಿಸಲು ನಮಗೆ ಕಲಿಸಿರಿ. ಅದರಿಂದ ನಮ್ಮ ಜೀವನವು ನಿಮ್ಮ ಪ್ರೀತಿ ಮತ್ತು ಐಕ್ಯತೆಯನ್ನು ಪ್ರತಿಬಿಂಬಿಸುತ್ತದೆ. ಆಮೆನ್.